ಖಲೀದ್ ಜೊತೆ ಪಂದ್ಯನಾ? ಹೌದು, ನಾವು ಅಂದ್ಕೊಂಡಷ್ಟು ಸಾಮಾನ್ಯ ಪಂದ್ಯವಲ್ಲ ಅದು. ಅವರಿಬ್ಬರು ಡೈಮಂಡ್ಸ್ ಜೊತೆ ಆಟ ಆಡಿದ್ದಾರೆ. ಈ ಪ್ರಪಂಚದಲ್ಲಿರೋ ಎಲ್ಲ ವಜ್ರಗಳನ್ನ ತಮ್ಮದಾಗಿಸ್ಕೊಳ್ಬೇಕೆಂಬ ಪಂದ್ಯದಲ್ಲಿ ಮಿಸ್ಟರ್ ಜಗದೀಶ್ ರಾವ್ ಅವರು ಗೆದ್ದಿದ್ರು. ಅವ್ರನ್ನ ಹೇಗಾದರೂ ಕೊಂದು ಆ ವಜ್ರಗಳನ್ನ ಕಿತ್ಕೊಳ್ಬೇಕಂತ ಖಲೀದ್ ಅಂದ್ಕೊಂಡಿದ್ದ. ಆ ವಿಷಯ ತಿಳಿದ ಜಗದೀಶ್ವರ ರಾವ್ ಅವರು ದುಬೈನ ಒಂದು ಲಾಕರ್ನಲ್ಲಿ ಆ ವಜ್ರಗಳನ್ನ ಸುರಕ್ಷಿತವಾಗಿಟ್ಟಿದ್ದಾರೆ. ನಾಳೆ ನಡೆಯೋ ಪಾರ್ಟಿಯಲ್ಲಿ ಮತ್ತೆ ಆ ವಜ್ರಗಳಿಗಾಗಿ ಪಂದ್ಯ ಶುರುವಾಗುತ್ತೆ. ಯಾರು ಗೆಲ್ತಾರೋ ತಿಳಿಯೋದು, ಆದರೆ ಪ್ರತಿಯೊಬ್ಬರು ಗೆಲ್ಲಬೇಕಂತ ಅಂದ್ಕೊಂಡಿದ್ದಾರೆ ಅಂತ ಆರೋಹಿ ಕಡೆ ನೋಡ್ತಾನೆ ಸಂಜಯ್ ಗೊಂದಲದಿಂದ. ಹಾಗಾದರೆ ಇವೆಲ್ಲದರ ನಡುವೆ ನನ್ನ ಅಗತ್ಯ ಏನಿದೆ? ನಿಜಕ್ಕೂ ಈ ಪಂದ್ಯದಲ್ಲಿ ನನ್ನ ಅಗತ್ಯ ಏನು? ಈಗ ಆ ಆಟದಲ್ಲಿ ಎಲ್ರಿಗಿಂತ ಮುಖ್ಯವಾದವ್ರು ಯಾರಾದರೂ ಇದ್ದರೆ ಆದರೆ ನೀನೇ, ಯಾಕಂದರೆ ಆ ವಜ್ರಗಳ ನೀನೇ ಅಂತಾನೆ ಸಂಜಯ್. ಏನು? ಮಿಸ್ಟರ್ ಜಗದೀಶ್ ರಾವ್ ಅವರು ತುಂಬ ಗಂಭೀರವಾದ ಮನುಷ್ಯ. ಅವರ ಮನಸ್ಸಿನಲ್ಲಿ ಯಾರ ಮೇಲೂ ಪ್ರೀತಿ ಇರಲಿಲ್ಲ, ಯಾರನ್ನೂ ತಮ್ಮ ಹತ್ರ ಸೇರಿಸ್ತಿರ್ಲಿಲ್ಲ. ಅವ್ರಿಗೆ ಯಾರಾದರೂ ಇಷ್ಟ ಆಗಿದ್ರೆ ಅಂದರೆ ಅದು ನೀನು ಮತ್ತು ಸುಮೇಧ್ ಮಾತ್ರ. ಏನು, ನಾನು ಮತ್ತು ಸುಮೇಧ್ ಚಿಕ್ಕಂದಿನಲ್ಲಿ ಭೇಟಿಯಾಗಿದ್ದೀವಾ? ಒಟ್ಟಿಗೆ ಆಟ ಆಡಿದ್ದೀರಿ ಕೂಡ? ನಿಜವಾ ಅಂತ ದಂಗಾಗಿ ಸಂಜಯ್ ಕಡೆ ನೋಡ್ತಾಳೆ. ಆರೋಹಿ ಕಡೆ ನೋಡ್ತಾ, ಜಗದೀಶ್ವರ್ ಅವರಿಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಆ ಸಮಯದಲ್ಲಿ ಅವರ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಹುಟ್ಟಿರಲಿಲ್ಲ. ಅದಕ್ಕೆ ನಿನ್ನನ್ನು ಹತ್ತಿರ ಸೇರಿಸ್ಕೊಂಡು ತುಂಬ ಮುದ್ದಾಗಿ ನೋಡ್ಕೊಳ್ತಿದ್ರು. ಅಷ್ಟೇ ಅಲ್ಲ, ಸುಮೇಧ್ಗಿಂತಲೂ ನೀನಂದ್ರೆ ಅವ್ರಿಗೆ ತುಂಬ ಇಷ್ಟ. ನಿನಗೆ 5 ವರ್ಷ ಇದ್ದಾಗ ಅವರು ಈ ಪಂದ್ಯದಲ್ಲಿ ವಜ್ರಗಳನ್ನ ಸಂಪಾದಿಸಿದ್ರು. ದುಬೈನಲ್ಲಿ ಆ ವಜ್ರಗಳನ್ನೆಲ್ಲ ಒಂದು ಲಾಕರ್ನಲ್ಲಿಟ್ಟು ತುಂಬ ಬಲವಾದ ಪಾಸ್ವರ್ಡ್ ಇಟ್ಟಿದ್ರು. ಆದರೆ ಯಾರಿಗೂ ಆ ಗುಪ್ತಪದದ ಬಗ್ಗೆ ಸುಳಿವಿರಲಿಲ್ಲ. ಜಗದೀಶ್ವರ್ ಅವರು ಸಾಯೋ ಕೊನೆ ಕ್ಷಣದಲ್ಲಿ ಆ ಲಾಕರ್ನ ಗುಪ್ತಪದವನ್ನು ಬಿಟ್ಕೊಟ್ರು ಅಂತಾನೆ. ಆ ಲಾಕರ್ನ ಗುಪ್ತಪದ ಏನು? ಏನದು? ನಿನ್ನ ಕಣ್ಣುಗಳು. ಆ ಮಾತಿಗೆ ಆರೋಹಿ ದಂಗಾಗಿ ಹೋಗ್ತಾಳೆ. ಇದು ನಿಜ ಆರೋಹಿ. ಆ ವಜ್ರಗಳು ನನ್ನ ಕೈಗೆ ಬರಬೇಕಂದ್ರೆ ನೀನು ಆ ಲಾಕರ್ ಎದುರು ನಿಂತು ನಿನ್ನ ಕಣ್ಣುಗಳಿಂದ ಆ ಲಾಕರನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು. ಲಾಕರ್ ತೆರೆದುಕೊಳ್ಳುತ್ತೆ ಮತ್ತು ಅದರಲ್ಲಿರೋ ವಜ್ರಗಳೆಲ್ಲ ನನ್ನದಾಗುತ್ತೆ ಅಂತಾನೆ. ಆರೋಹಿ ಇನ್ನೂ ಆಘಾತದಲ್ಲಿರ್ತಾಳೆ. ತಾನು ಹೇಗೆ ಪ್ರತಿಕ್ರಿಯಿಸ್ಬೇಕಂತ ಅವಳಿಗೆ ಅರ್ಥ ಆಗೋದಿಲ್ಲ. ಸಂಜೆ ಕುರ್ಚಿಯಿಂದಿದ್ದು, ಆ ಅಂಡರ್ವರ್ಲ್ಡ್ನಲ್ಲಿರೋ ಪ್ರತಿಯೊಬ್ಬ ಮಾಫಿಯಾ ಡಾನ್ಗೂ ನೀನು ಬೇಕು. ಅದಕ್ಕೆ ಪ್ರತಿಯೊಬ್ಬರು ನಿನ್ನ ಹುಡ್ಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಆ ಖಲೀದ್ ಕೂಡ ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾನೆ. ನಾಳೆ ಖಲೀದ್ ಆಯೋಜಿಸಿರೋ ಪಾರ್ಟಿಗೆ ಕಾರಣ ಏನು ಗೊತ್ತಾ? ಏನು? ನಾಳೆಗೆ ಆ ಲಾಕರ್ ಹಾಕಿ 18 ವರ್ಷಗಳು ಪೂರ್ತಿ ಆಗುತ್ತೆ. 18 ವರ್ಷಗಳವರೆಗೆ ಮಾತ್ರ ಯಾವುದೇ ಲಾಕರ್ ಒಂದು ಗುಪ್ತ ಪದವನ್ನು ಉಳಿಸ್ಕೊಳ್ಳುತ್ತೆ. ಆಮೇಲೆ ತಾನಾಗಿ ಆ ಲಾಕರ್ ಬದಲಾಗಿ ಹೋಗುತ್ತೆ. ನಾಳೆ ಒಂದು ದಿನ ಮಾತ್ರ ಆ ಲಾಕರ್ ತೆರೆದು ವಜ್ರಗಳನ್ನ ಪಡೆಯೋ ಅವಕಾಶ ಇದೆ ಅಂತ ಆರೋಹಿ ಕಡೆ ನೋಡಿ, ನೀನು ಹೋಗಿ ಮಲಗು, ನಾಳೆ ಬೆಳಗ್ಗೆ ನಾವಿಲ್ಲಿಂದ ಹೊರಡ್ತೀವಿ ಅಂತಾನೆ. ಆರೋಹಿ ಸ್ವಲ್ಪ ಹೊತ್ತು ಹಾಗೆ ಇದ್ದು ಆಮೇಲೆ ತನ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಬಿದ್ದು ಕಣ್ಣು ಮುಚ್ಕೊಳ್ತಾಳೆ. ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅವಳು ತುಂಬ ಗಟ್ಟಿಯಾದ ಹುಡುಗಿ. ಅದಕ್ಕೆ ತನ್ನ ಹಿಂದೆ ಇಷ್ಟೆಲ್ಲ ನಡೆದಿದೆ ಅಂತ ತಿಳಿದ್ರು ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾಳೆ. ಗಟ್ಟಿಯಾಗಿ ಉಸಿರು ಬಿಟ್ಟು, ನಾಳೆ ಏನು ನಡಿಬೇಕು ಅದು ನಡೆಯಲಿ, ಹೀಗೆ ನಾನು ನನ್ನ ಮೇಲೆ ಕೆಡಿಸ್ಕೊಡೋಗ್ತಾ ಸಾಧ್ಯವಿಲ್ಲ ಅಂತ ಧೈರ್ಯ ಹೇಳಿಕೊಂಡು, ಆ ವಜ್ರಗಳು ಎಲ್ಲಿ ಹೋದರೂ ನನಗೇನು ತೊಂದರೆ ಇಲ್ಲ. ಆದರೆ ಸುಮೇಧ್ ಕೇವಲ ಆ ವಜ್ರಗಳಿಗಾಗಿ ನನ್ನ ಇಷ್ಟು ದಿನ ಪ್ರೀತಿಸಿದಂತೆ ನಟಿಸಿದ್ದಾನೆ ಅಂತ ತಿಳಿದ್ರೆ ನಾನು ನಿಜಕ್ಕೂ ತಡ್ಕೊಳ್ಳಲ್ಲ. ಯಾಕಂದರೆ ನಾನು ಅವನನ್ನು ನಿಜವಾಗಿಯೂ ಅಷ್ಟೊಂದು ಪ್ರೀತಿಸಿದ್ದೀನಿ ಅಂತ ಅಂದ್ಕೊಂಡ ತಕ್ಷಣ ಅವಳಿಗೆ ಕಣ್ಣಿನಿಂದ ನೀರು ಸುರಿಯುತ್ತೆ. ಪ್ರೈವೇಟ್ ಜೆಟ್. ಆರೋಹಿ, ಸಂಜಯ್ ಮತ್ತು ರಾಜ್ ಮೂವರು ದುಬೈಗೆ ಹೋಗ್ತಿರ್ತಾರೆ. ಬೆಳಗ್ಗಿನಿಂದ ಆರೋಹಿ ತುಂಬ ಸುಮ್ಮನಿದ್ದಾಳೆ. ಅವಳ ಬಾಯಿಂದ ಒಂದು ಮಾತು ಕೂಡ ಇದುವರೆಗೆ ಕೇಳಲಿಲ್ಲ ಸಂಜಯ್. ಅವನಿಗೆ ಅಸಲು ಅರ್ಥ ಆಗ್ತಿಲ್ಲ ಆರೋಹಿ ಯಾಕೆ ಅಷ್ಟೊಂದು ಸುಮ್ಮನಿದ್ದಾಳೆ ಅಂತ. ಅದಕ್ಕೆ ಅವಳು ಕೈ ಮೇಲೆ ಕೈ ಇಟ್ಟು, ಪುಟ್ಟ ನಿನಗೇನಾದರೂ ಬೇಕಾ ಅಂತ ಪ್ರೀತಿಯಿಂದ ಕೇಳ್ತಾನೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ, ನಂಗೆ ಶಾಂತಿ ಬೇಕು, ಕೊಡಬಲ್ಲಿರಾ ಅಂತಾಳೆ. ಒಳಗೆ ಮಲಗೋ ಕೋಣೆ ಇದೆ, ಹೋಗಿ ವಿಶ್ರಾಂತಿ ತಗೋ ಅಂತ ಸಂಜಯ್ ಹೇಳಿದ ತಕ್ಷಣ ತನ್ನ ಅಣ್ಣನ ಕಡೆ ಕೋಪದಿಂದ ನೋಡಿ ಒಳಗೆ ಹೋಗ್ತಾಳೆ. ಆರೋಹಿ ಸುತ್ತಲೂ ಭದ್ರತೆಯನ್ನು ಇನ್ನೂ ಹೆಚ್ಚು ರಾಜು ಅಂತ ಗಂಭೀರವಾಗಿ ಹೇಳ್ತಾನೆ ಸಂಜಯ್. ಚಿಂತಿಸಬೇಡ, ನಾನು ದುಬೈನಲ್ಲಿ ಆರೋಹಿ ಸುರಕ್ಷತೆಗಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅರಮನೆಯಲ್ಲಿರುವವರೆಲ್ಲರೂ ಕೂಡ ತಮ್ಮ ಖಾಸಗಿ ವಿಮಾನದಲ್ಲಿ ದುಬೈಗೆ ಹೊರಟು ಬಿಟ್ಟಿದ್ದಾರೆ. ಪಕ್ಕಕ್ಕೆ ಬಂದು ರಾಮ್ಗೆ ಫೋನ್ ಮಾಡ್ತಾನೆ ರಿಹಾನ್. ಎಲ್ಲಿದ್ದೀರಿ ನೀವು ಅಂತ ಕೇಳ್ತಾನೆ. 15 ನಿಮಿಷಗಳಲ್ಲಿ ವಿಮಾನ ಹೊರಡುತ್ತೆ ಅಂತಾನೆ ರಾಮ್. ಸರಿ, ಹುಷಾರಾಗಿರಿ, ನೀವು ಬರ್ತಿರೋ ವಿಷಯ ಯಾರಿಗೂ ತಿಳಿಬಾರ್ದು. ನಾವು ಪೊಲೀಸ್ ಏಜೆಂಟ್ ಅನ್ನೋ ವಿಷಯ ನೀನು ಮರ್ತಿದೀಯಾ ರಿಹಾನ್ ಅಂತ ಪಕ್ಕದಲ್ಲಿದ್ದ ಕಬೀರ್ ಕೇಳ್ತಾನೆ. ಮೆಲ್ಲಗ್ನಕ್ಕೂ, ನನಗೆಲ್ಲ ಗೊತ್ತು, ವಿಶೇಷವಾಗಿ ನೀವೇನೆಂಬುದು ನನಗೆ ಗೊತ್ತು ರಾಮ್ ಅಂತಾನೆ. ಸರಿ, ಚಿಂತಿಸಬೇಡ, ಈಗ ನಾವು ದುಬೈನಲ್ಲಿ ಮತ್ತೆ ಭೇಟಿಯಾಗೋಣ, ಬಾಯ್ ಅಂತ ಫೋನ್ ಇಡ್ತಾನೆ ರಾಮ್. ಬಾಯ್ ಅಂತ ಫೋನ್ ಇಟ್ಟು ಕುಟುಂಬದವರ ಹತ್ರ ಹೋಗ್ತಾನೆ ರಿಹಾನ್. ಸುಮೇಧ್ ಬೇರೆ ಆಗಿ ತನ್ನ ಹೆಲಿಕಾಪ್ಟರ್ನಲ್ಲಿ ಹೋಗ್ತಿರ್ತಾನೆ. ಅವನ ಜೊತೆ ಚೋಟು ಹೊರತುಪಡಿಸಿ ಯಾರೂ ಇರೋದಿಲ್ಲ. ಕಿಟಕಿ ಹತ್ರ ಕೂತು ಬ್ಲೂಟೂತ್ ಹಾಕೊಂಡು ಐಪ್ಯಾಡ್ ನೋಡ್ತಿರ್ತಾನೆ ಸುಮೇಧ್. ಆರೋಹಿ ಕೂಡ ಬೆಡ್ ಮೇಲೆ ಮಲಗಿ ವಾಚ್ ಕಡೆ ನೋಡ್ತಿರ್ತಾಳೆ. ಅವಳ ಕಿವಿಯಲ್ಲಿ ಬ್ಲೂಟೂತ್ ಕೂಡ ಇರುತ್ತೆ, ಆದರೆ ಏನು ಮಾತಾಡದೆ ಹಾಗೆ ಸುಮ್ಮನೆ ನೋಡ್ತಿರ್ತಾಳೆ. ಐಪ್ಯಾಡ್ ಕಡೆ ನೋಡ್ತಾ, ಏನಾಯ್ತು ಬಂಗಾರ ಅಂತ ಕೇಳ್ತಾನೆ. ನಾನು ನಿನ್ನ ದ್ವೇಷಿಸ್ತೀನಿ ಅಂತಾಳೆ ಆರೋಹಿ. ನಿಜವಾ ಬಂಗಾರ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ ಸುಮೇಧ್. ಹೌದು, ನಿಜವಾಗಿಯೂ ನಿನ್ನ ದ್ವೇಷಿಸ್ತೀನಿ, ನನ್ನ ಹತ್ರ ಎಲ್ಲ ಸುಳ್ಳು ಹೇಳಿದೀಯಾ ಅಂತ ಅಳ್ತಾ ಹೇಳ್ತಾಳೆ. ಇಲ್ಲ ಬಂಗಾರ, ಸುಳ್ಳು ಹೇಳೋದಕ್ಕೆ ನಿಜಕ್ಕೂ ನಾನು ನಿನ್ನ ಹತ್ರ ಯಾವಾಗಲಾದರೂ ಏನಾದರೂ ಹೇಳಿದ್ದೀನಾ? ಇಲ್ವಲ್ಲ. ಅಂದಮೇಲೆ ನಾನು ನಿನ್ನ ಹತ್ರ ಏನು ಹೇಳಿದೆ? ನಿನಗೆ ಸುಳ್ಳು ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಹಾಗಾದರೆ ಏನು, ನೀನು ನನ್ನನ್ನು ಬಳಸ್ಕೊಳ್ತಿದ್ಯಾ ಸುಮೇಧ್? ಪ್ರತಿಯೊಬ್ಬರಿಗೂ ನಾನು ಬೇಕು, ಅದು ಕೂಡ ಒಬ್ಬ ಮನುಷ್ಯಳಾಗಲ್ಲ. ಅವ್ರಿಗೆ ಬೇಕಾಗಿರೋ ವಸ್ತುವಿಗಾಗಿ ನನ್ನನ್ನು ಎಲ್ಲರೂ ಬಳಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ, ನಿನ್ನನ್ನು ಸೇರಿ ಅಂತ ತುಂಬ ಕಷ್ಟಪಟ್ಟು ಅಳುವನ್ನು ತಡ್ಕೊಳ್ತಾಳೆ.
ನೀನು ನನ್ನ ಹೆಂಡತಿ ಮತ್ತು ನನ್ನ ರಾಣಿ ಕೂಡ. ಇನ್ನೊಂದು ವಿಷಯ, ನಾನು ನಿನ್ನ ಬಳಸ್ಕೊಳ್ತಿಲ್ಲ, ಕೇವಲ ನನ್ನದನ್ನು ಅಂತ ತಗೊಳ್ತಿದ್ದೀನಿ ಅಷ್ಟೇ ಅಂತಾನೆ ಸುಮೇಧ್. ಅಂದರೆ ಕಾಯಿ ಬಂಗಾರ, ಸಮಯ ಬಂದಾಗ ನಿಂಗೆ ತಿಳಿಯುತ್ತೆ. ನಿನಗೆ ಮತ್ತು ನಿನ್ನ ಸಮಯಕ್ಕೆ ಬೆಂಕಿ ಹಾಕಲಿ ಅಂತ ಬ್ಲೂಟೂತ್ ಕಿತ್ತು ಹಾಕ್ತಾಳ ಆರೋಹಿ. ಐಪ್ಯಾಡ್ ಆಫ್ ಮಾಡಿ ಪಕ್ಕಕ್ಕಿಟ್ಟು ತಲೆ ಹಿಂದೆ ಆನಿಸಿ ಕಣ್ಣು ಮುಚ್ಚಿಕೊಡ್ತಾನೆ ಸುಮೇಧ್. ನಾನು ನಿನ್ನ ಹತ್ರ ಬಂದು ನಿನ್ನ ಕಣ್ಣೆದುರು ನನಗೆ ಸೇರಿದ ನಮ್ಮ ತಾತ ನನಗೆ ಕೊಟ್ಟ ಆಸ್ತಿನ ತೆಗೆದುಕೊಂಡು ಹೋಗ್ತೇನೆ ಖಲೀದ್. ನೀನು ನೋಡ್ತಾ ಇರ್ತೀಯ, ಆದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ ತಕ್ಷಣ ಅವನ ಮುಖದಲ್ಲಿ ನಗು ಮೂಡುತ್ತೆ. ದೀರ್ಘ ಪ್ರಯಾಣ ನಂತರ ದುಬೈ ತಲುಪ್ತಾರೆ. ಆರೋಹಿ ಕೈ ಹಿಡಿದು ಕಾರ್ನಲ್ಲಿ ಕೂರಿಸಿ ಮೊದಲೇ ಕಾದರಿಸಿದ ಹೋಟೆಲ್ ಕರೆದೊಯ್ತಾನೆ ಸಂಜಯ್. ಕಾರ್ನಿಂದ ಕೆಳಗಿಳಿಸಿ ಕೈ ಹಿಡಿದು ನಡೆಸ್ತಿರೋ ಸಂಜಯ್ ಕಡೆ ಕಿರಿಕಿರಿಯಿಂದ ನೋಡ್ತಾ, ನಾನು ಸಣ್ಣ ಮಗು ಅಲ್ಲ ನೀನು ನನ್ನ ಕೈ ಹಿಡಿದು ನಡೆಸೋದಕ್ಕೆ ಅಂತ ಕೋಪದಿಂದ ಕೇಳ್ತಾಳೆ. ನೀನು ನನಗೆ ಯಾವಾಗಲೂ ಸಣ್ಣ ಮಗುವೆ ಪುಟ್ಟಿ ಅಂತ ಸಂಜಯ್ ಹೇಳಿದಾಗ ಅವಳ ಕಡೆ ನೋಡಿ ಸಿಟ್ಟಿನಿಂದ ನೋಡ್ತಾ ಆರೋಹಿ ನೋಟವನ್ನು ನಿರ್ಲಕ್ಷಿಸ್ತಾ ರೂಮ್ ಬಂದ ತಕ್ಷಣ ಇಲ್ಲಿಂದ ಓಡೋಗೋದಕ್ಕೆ ನಿಜಕ್ಕೂ ಪ್ರಯತ್ನಿಸಬೇಡ, ಹೊರಗೆ ಕಾವಲುಗಾರರಿದ್ದಾರೆ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಮುಖ ತಿರುಗಿಸ್ತಾ ಸರಿ ಅಂತ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಡ್ತಾಳೆ. ಸುಮೇಧ್ ಅವರ ಇಡೀ ಕುಟುಂಬ ಕೂಡ ದುಬೈ ತಲುಪಿ ಹೋಟೆಲ್ ರೂಮ್ನಲ್ಲಿ ವಿಶ್ರಾಂತಿ ಪಡೀತಿದ್ದಾರೆ. ಕಬೀರ್ ಮತ್ತು ರಾಮ್ ಕೂಡ ಹೋಟೆಲ್ನಲ್ಲಿ ರೂಮ್ ಪಡೆದು ಬೆಡ್ ಮೇಲೆ ಬೀಳ್ತಾರೆ. ಅಷ್ಟರಲ್ಲಿ ರಾಮ್ ಫೋನ್ ಬರುತ್ತೆ. ಫೋನ್ ತೆಗೆದು ಹಲೋ ಅಂತಾನೆ. ನೀವಿಬ್ಬರು ಸುರಕ್ಷಿತವಾಗಿ ತಲುಪಿದ್ರಾ ಅಂತ ನೇಹಾ ಕೇಳಿದಾಗ ಸ್ವಲ್ಪ ದಂಗಾಗಿ ನಿನಗೆ ನನ್ನ ನಂಬರ್ ಹೇಗೆ ತಿಳಿತು ಅಂತ ಕೇಳ್ತಾನೆ ರಾಮ್. ಅವನ ಪ್ರಶ್ನೆಗೆ ಉತ್ತರ ಕೊಡದೆ, ಆರೋಹಿ ಕಾಣಿಸಿದ್ಲಾ, ನೋಡಿದೆ ನೀನು ಅವಳನ್ನ ಅಂತ ಕೇಳ್ತಾಳೆ. ಈಗಂತೂ ನೋಡಿಲ್ಲ, ಆದರೆ ರಾತ್ರಿ ಖಂಡಿತ ನಾವು ಭೇಟಿ ಆಗ್ತೀವಿ, ಅವಳು ನಮ್ಮ ಕಣ್ಣೆದುರು ಇರ್ತಾಳೆ ಅಂತ ರಾಮ್ ಕೇಳಿದಾಗ ಸರಿ ಹುಷಾರಾಗಿರಿ ಬಾಯ್ ಅಂತಾಳೆ. ಸರಿ ಅಂತ ಫೋನ್ ಇಟ್ಟು ಕಬೀರ್ ಪಕ್ಕ ಬೆಡ್ ಮೇಲೆ ಬೀಳ್ತಾನೆ ರಾಮ್. ಎಲ್ಲರೂ ಕಾಯ್ತಿರೋ ಸಾಯಂಕಾಲದ ಪಾರ್ಟಿ ಸಮಯ ಬಂದೇ ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಕಾರಣಗಳಿವೆ ಆ ಪಾರ್ಟಿಗೆ ಹೋಗೋದಕ್ಕೆ. ಆ ರಾತ್ರಿ ಏನು ನಡೆಯುತ್ತೆ ಅಂತ ಯಾರಿಗೂ ತಿಳಿಯೋದು. ಆ ಪಾರ್ಟಿಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬ ಸುಳಿವು ಕೂಡ ಯಾರಿಗೂ ಇಲ್ಲ. ಆ ಸಮಯ ಬಂದಾಗಲಷ್ಟೇ ತಿಳಿಯುತ್ತೆ. ಕನ್ನಡಿ ಮುಂದೆ ನಿಂತು ತನ್ನಂತ ನೋಡ್ಕೊಳ್ತಿರ್ತಾಳ ಆರೋಹಿ. ಕಪ್ಪು ಬಣ್ಣದ ಗೌನ್, ಕಣ್ಣಿಗೆ ಕಪ್ಪು ಬಣ್ಣದ ಮೇಕಪ್, ಒಂದು ಕೈಗೆ ಬ್ರೇಸ್ಲೆಟ್, ಇನ್ನೊಂದು ಕೈಗೆ ವಾಚ್, ಬೆರಳಿಗೆ ಸುಮೇಧ್ ಕೊಟ್ಟು ಉಂಗುರ. ಕನ್ನಡಿಯಲ್ಲಿ ತನ್ನ ಕಣ್ಣುಗಳನ್ನ ನೋಡ್ತಾ, ನನ್ನ ಕಣ್ಣುಗಳಿಗೆ ಇಷ್ಟೊಂದು ಕೋಟಿ ಬೆಲೆ ಇರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು ಗೌನ್ ಮೇಲೆತ್ತಿ ತನ್ನ ಚಪ್ಪಲಿ ಪಟ್ಟಿಯನ್ನು ಗನ್ನಿಟ್ಟು ಗೌನ್ ಸರಿಯಾಗಿ ಸರಿಪಡಿಸ್ಕೊಳ್ತಾಳೆ. ನಾನು ಯಾರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿ ಹೋಗಿ ಬಾಗಿಲು ತೆಗಿತಾಳೆ. ಎದುರಿಗೆ ಸಂಜಯ್ ಇರೋದನ್ನ ನೋಡಿ ಏನು ಅಂತಾಳೆ. ಪಾರ್ಟಿಗೆ ಹೋಗೋ ಸಮಯ ಆಯಿತು, ನಡಿ ಹೋಗೋಣ ಅಂತ ಅವಳ ಕೈ ಹಿಡಿದ ತಕ್ಷಣ ಕಣ್ಣು ಸಣ್ಣದು ಮಾಡಿ ಸಂಜಯ್ ಕಡೆ ನೋಡ್ತಾ, ಪುಟ್ಟಿ ನೀನು ಎಷ್ಟೇ ದೊಡ್ಡೋಳಾದ್ರೂ ನನಗೆ ಯಾವಾಗಲೂ ಸಣ್ಣ ಮಗುವೆ, ಅದಕ್ಕೆ ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ಅವಳ ಕೈ ಬಿಡದೆ ಹಾಗೆ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸಿ ಬಾಗಿಲು ಹಾಕಿ ರಾಜು ಕಡೆ ನೋಡ್ತಾನೆ. ಚಿಂತಿಸ್ಬೇಡ ಸಂಜಯ್, ಆರೋಹಿ ಭದ್ರತೆ ತುಂಬ ಹೆಚ್ಚಾಗಿದೆ, ಅವಳಿಗೆ ಏನೂ ಆಗಲ್ಲ. ಏನೂ ಆಗಬಾರ್ದು ರಾಜು, ಯಾಕಂದರೆ ಇಂದಿನ ಪಾರ್ಟಿ ನಂತರ ನನ್ನ ಪುಟ್ಟಿ ನನಗೆ ಬೇಕು. ಅಲ್ಲಿ ಭಾರತದಲ್ಲೂ ಕೂಡ ಅಪ್ಪ ಅಮ್ಮನ ಹತ್ರ ಭದ್ರತೆ ಹೆಚ್ಚೋದಕ್ಕೆ ಫೋನ್ ಮಾಡಿ ಹೇಳು. ಈ ಪಾರ್ಟಿ ನಂತರ ನಾವೆಲ್ಲರೂ ಎಲ್ಲಾದರೂ ದೂರ ಹೋಗ್ಬಿಡ್ತೀವಿ ಅಂತ ಸಂಜಯ್. ಸರಿ ಅಂತ ಕಾರ್ನಲ್ಲಿ ಕೂತು ಪಾರ್ಟಿ ನಡೆಯೋ ಜಾಗಕ್ಕೆ ಹೊರಡ್ತಾರೆ. ಪಾರ್ಟಿ ಒಳಗೂ ಆರೋಹಿ ಕೈ ಬಿಡದೆ ಹಿಡಿದು ನಡೀತಾನೆ ಸಂಜಯ್. ಆರೋಹಿ ಕಣ್ಣುಗಳು ಆ ಸುತ್ತಮುತ್ತಲೆಲ್ಲ ಗಮನಿಸ್ತಿರುತ್ತವೆ. ಆ ಪಾರ್ಟಿಯ ಥೀಮ್ ಕಪ್ಪು ಬಣ್ಣದ, ಆದ್ದರಿಂದ ಎಲ್ಲರೂ ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಇರ್ತಾರೆ. ಆರೋಹಿ ಒಳಗೆ ಬಂದ ತಕ್ಷಣ ಪ್ರತಿಯೊಬ್ಬರು ಅವಳ ಕಡೆ ನೋಡ್ತಾರೆ, ಯಾಕಂದರೆ ಅಷ್ಟರಲ್ಲಿ ಎಲ್ರಿಗೂ ಆರೋಹಿ ಯಾರು ಅನ್ನೋ ವಿಷಯ ತಿಳಿದು ಹೋಗಿರುತ್ತೆ. ಸುತ್ತಲೂ ನೋಡ್ತಿದ್ದ ಆರೋಹಿ ಕಣ್ಣುಗಳು ಒಂದು ಕಡೆ ನಿಂತು ಬಿಡುತ್ತವೆ. ಅಲ್ಲಿ ವಿಜಯ್, ಅಜಯ್, ಇಂದು ಕಾವೇರಿ, ರಿಹಾನ್ ಕೂಡ ಇರ್ತಾರೆ. ಅವರೆಲ್ಲರನ್ನ ಆಘಾತದಿಂದ ನೋಡ್ತಿರ್ತಾಳೆ, ಯಾಕಂದರೆ ಯಾರೂ ಕೂಡ ಊಹಿಸಿರೋದಿಲ್ಲ ಆರೋಹಿ ಸಂಜೆ ಜೊತೆ ಬರ್ತಾಳಂತ. ಅಷ್ಟರಲ್ಲೊಬ್ಬ ಮೈಕ್ ಹಿಡಿದು ಎಲ್ರಿಗೂ ಸ್ವಾಗತ ಎನ್ನಲು ಎಲ್ಲರೂ ಅತ್ತ ಕಡೆ ನೋಡ್ತಾರೆ. ಒಬ್ಬ 45 ವರ್ಷದ ವ್ಯಕ್ತಿ ಸೂಟ್ ಬೂಟ್ ಧರಿಸಿ ಗಡ್ಡದೊಂದಿಗೆ ನೋಡೋದಕ್ಕೊಬ್ಬ ಮಾಫಿಯಾ ಡಾನ್ ಥರ ಇದ್ದಾನೆ. ಅವನ ನೋಟ ಮಾತ್ರ ಆರೋಹಿ ಮೇಲೆ ಇರುತ್ತೆ. ಸಂಜೆ ಮೆಲ್ಲಗೆ ಖಲೀದ್ ಅಂತ ಆರೋಹಿ ಕೈಯನ್ನು ಇನ್ನೂ ಗಟ್ಟಿಯಾಗಿ ಇಟ್ಕೊಳ್ತಾನೆ. ಸಂಜಯ್ ಮಾತು ಕೇಳಿ ಆಘಾತದಿಂದ ಖಲೀದ್ ಕಡೆ ನೋಡ್ತಾಳ ಆರೋಹಿ. ಖಲೀದ್ ಆರೋಹಿ ಹತ್ತಿರ ಅವಳ ಕಣ್ಣುಗಳನ್ನೇ ನೋಡ್ತಾ ಸ್ವಾಗತ ರಾಣಿ ಅಂತಾನೆ. ಆ ಮಾತು ಕೇಳಿ ಸಿಟ್ಟಿನಿಂದ ಅವನ ಕಡೆ ನೋಡ್ತಾಳ, ಆದರೆ ಏನೂ ಮಾತಾಡಲ್ಲ. ಅಷ್ಟರಲ್ಲೇ ಹಿಂದಿನಿಂದ ಕಿಂಗ್ ಇಲ್ಲೇ ಇದ್ದಾನೆ ಅಂತ ಕೇಳಿಸ್ದಾಗ ಎಲ್ಲರೂ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಎದುರಿಗೆ ಜೇಬ್ನಲ್ಲಿ 2 ಕೈ ಹಾಕೊಂಡು ರಾಜನಂತೆ ನಿಂತಿರ್ತಾನೆ ಸುಮೇಧ್. ಅವನ ಪಕ್ಕದಲ್ಲಿ ಚೋಟು. ಖಲೀದ್ಗೆ ಎದುರಾಗಿ ಆರೋಹಿ ಪಕ್ಕದಲ್ಲಿ ನಿಂತು, ರಾಜ ಇಲ್ಲದೆ ಪಾರ್ಟಿ ಹೇಗೆ ಶುರುವಾಗುತ್ತೆ ಖಲೀದ್ ಅಂತ ಕ್ರೂರವಾಗಿ ನಗ್ತಾನೆ. ಖಂಡಿತ ರಾಜ ಕೂಡ ಇಲ್ಲಿ ತುಂಬ ಮುಖ್ಯ, ಅದಕ್ಕೆ ತಾನೇ ರಾಣಿ ಅಂತ ಇನ್ನೇನು ಮಾತಾಡದೆ ವಿಚಿತ್ರವಾಗಿ ಆರೋಹಿ ಕಡೆ ನೋಡ್ತಾನೆ. ಪಾರ್ಟಿ ಶುರು ಮಾಡೋಣ ಅಂತ ಸುಮೇಧ್ ಚಿಟಕಿ ಹೊಡಿತಾನೆ. ಅಷ್ಟರಲ್ಲಿ ತುಂಬ ಜನ ನೃತ್ಯಗಾರರು ಬಂದಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಪಾರ್ಟಿಯಲ್ಲಿದ್ದ ಕಬೀರ್ ಆರೋಹಿ ಕಡೆ ತೀವ್ರವಾಗಿ ನೋಡ್ತಾ, ಆರೋಹಿ ಸುಮೇಧ್ನನ್ನು ಬೆಂಬಲಿಸ್ತಿದ್ದಾಳೆ ಅಂತ ನನಗೆ ಯಾಕೆ ಅನ್ನಿಸ್ತಿದೆ, ನನಗೂ ಅದೇ ಅನ್ನಿಸ್ತಿದೆ, ಮತ್ತು ಆರೋಹಿ ಸುಮೇಧ್ ಜೊತೆ ಇದ್ದಾಗ ಇಷ್ಟು ಸಂತೋಷವಾಗಿದ್ದಾಳೆ ನೋಡು ಅಂತ ಕಬೀರ್ ಕಡೆ ನೋಡಿ ಹೇಳ್ತಾಳೆ ರಾಮ್.
ನೃತ್ಯಗಾರರೆಲ್ಲ ಸುಮೇಧ್ ಹತ್ರ ಬಂದು ಅವನ ಸುತ್ತಲೂ ನಿಂತು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುಮೇಧ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು, ಅವರ ಸೊಂಟ ಹಿಡಿಯೋದು ಆರೋಹಿಗೆ ಇಷ್ಟ ಆಗದೆ ಸಂಜಯ್ ಕೈಯಿಂದ ಬಿಡಿಸ್ಕೊಂಡು ಸುಮೇಧ್ ಹತ್ರ ಹೋಗ್ತಾಳೆ. ಆರೋಹಿ ಸೊಂಟ ಹಿಡಿದು ಹತ್ರ ಕೇಳ್ಕೊಂಡು ಸಾಲ್ಸಾ ಡ್ಯಾನ್ಸ್ ಮಾಡ್ತಾ ಎಲ್ಲರ ಕಡೆ ನಗ್ತಾ ನೋಡ್ತಾನೆ ಸುಮೇಧ್. ನಿಜಕ್ಕೂ ನೀನೇನು ಮಾಡೋದಕ್ಕೆ ಹೊರಟಿದ್ಯಾ ಅಂತ ಮೆಲ್ಲ ಕೇಳ್ತಾಳೆ. ಇದು ಸರಿಯಾದ ಸಮಯ ಬಂಗಾರ, ಪದ್ಯಕ್ಕೆ ಮರಳೋಣ ಅಂತ ಸುಮೇಧ್ ಚಿಟಕಿ ಹೊಡೆದ ತಕ್ಷಣ ಹಾಲ್ನಲ್ಲಿದ್ದ ಎಲ್ಲ ಲೈಟ್ಗಳು ಆರು ಹೋಗುತ್ತವೆ. ಹಠತ್ತಾಗಿ ಲೈಟ್ಗಳು ಹಾರು ಹೋಗಿದ್ದರಿಂದ ಆ ಹಾಲ್ನಲ್ಲಿ ಗೊಂದಲ ಉಂಟಾಗುತ್ತೆ. ಅಲ್ಲಿ ಯಾರು ಸಾಮಾನ್ಯ ವ್ಯಕ್ತಿಗಳಲ್ಲ, ಎಲ್ಲರೂ ಅಂಡರ್ವರ್ಲ್ಡ್ಗೆ ಸೇರಿದ ಮನುಷ್ಯರಾಗಿದ್ದರಿಂದ ಲೈಟ್ ಹಾರು ಹೋದ ತಕ್ಷಣ ಎಲ್ಲರೂ ಜಾಗರೂಕರಾಗ್ತಾರೆ. ಖಲೀದ್ ಪ್ರತಿಕ್ರಿಯೋಸ್ಟ್ರಲ್ಲಿ ಲೈಟ್ ಆನ್ ಆಗುತ್ತೆ. ಆಗೆಲ್ಲರೂ ಆಘಾತದಿಂದ ಎದುರಿಗೆ ನೋಡ್ತಾರೆ. ಅಲ್ಲಿ ಸುಮೇಧ್ ಮತ್ತು ಆರೋಹಿ ಇಬ್ಬರೂ ಇರೋದಿಲ್ಲ. ಅಯ್ಯೋ ಇಲ್ಲ ಕಿಂಗ್, ನೀನು ಹೀಗೆ ನಿಜಕ್ಕೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋಪದಿಂದ ಯಾರಿಗೂ ಫೋನ್ ಮಾಡ್ತಾನೆ ಖಲೀದ್. ವಿಜಯ್ ಅವ್ರ ನಗ್ತಾ ಅವನು ನನ್ನ ಮಗ, ಅದಕ್ಕೆ ತನ್ನ ಜೊತೆ ಕೋಟಿ ಬೆಲೆ ಕೀಯನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ ಅಂತ ನಗ್ತಾ ಕಾವೇರಿ ಕಡೆ ನೋಡ್ತಾರೆ. ಎಷ್ಟು ದೊಡ್ಡ ಬುದ್ಧಿಹೀನ ನೀನು ವಿಜಯ್, ಅವನು ನಿನ್ನ ಮಗನಾದರೂ ಅವನಿಗೆ ಇಷ್ಟ ಬಂದಿದ್ದಾನೆ ಅವನು ಮಾಡ್ತಾನೆ. ಅವನು ಆರೋಹಿನ ಪ್ರೀತಿಸ್ತಿದ್ದಾನೆ ಅಂತ ನನಗೆ 100ಕ್ಕೆ 100 ನಂಬಿಕೆ ಇದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಕಾವೇರಿ. ಕಬೀರ್ ಪಾರ್ಟಿಯಲ್ಲಿ ಹೊರಗೆ ಬಂದು ನಾವು ಹೇಗಾದರೂ ಸುಮೇಧ್ ಮತ್ತು ಆರೋಹಿನ ಹುಡುಕ್ಲೇಬೇಕು. ನನಗೆ ಗೊತ್ತು ಕಬೀರ್, ಆದರೆ ನಮಗೆ ತಿಳಿಯೋದು ಅಲ್ವಾ ಅವರು ಎಲ್ಲಿದ್ದಾರೆ ಅಂತ. ಈ ಹಾಲ್ನಂತೂ ಅವರು ಎಲ್ಲೂ ಇಲ್ಲ ಅಂತ ರಾಮ್ ಹೇಳಿದಾಗ ಗೋಡೆಗೆ ಜೋರಾಗಿ ಗುತ್ತಾನೆ ಕಬೀರ್. ಏನು ಮಾಡ್ತಿದ್ಯಾ ಕಬೀರ್, ನಿನಗೇನಾದರೂ ಹುಚ್ಚಿಡ್ತಿದ್ಯಾ ಅಂತ ಕೇಳ್ತಾನೆ ಕೋಪದಿಂದ ರಾಮ್ ಕಡೆ ನೋಡ್ತಾ. ಹೌದು, ನಂಗೆ ಹುಚ್ಚಿಡ್ತಿದೆ, ನಮ್ಗೆ ತಿಳಿಯದಂತೆ ಇಷ್ಟೆಲ್ಲ ನಡೀತಿದೆ. ಆರೋಹಿ ಕೂಡ ಒಬ್ಬ ಮಾಫಿಯಾ ಡಾನ್ಗೆ ಸಹಾಯ ಮಾಡ್ತಿದ್ದಾಳೆ. ನಿಜಕ್ಕೂ ನನಗೆ ಅರ್ಥ ಆಗ್ತಿಲ್ಲ, ಅವಳಿಗೆ ಏನಾಗಿದೆ, ಯಾಕೆ ಅವಳು ಸುಮೇಧ್ ಜೊತೆ ಇಷ್ಟೊಂದು ಆರಾಮಾಗಿದ್ದಾಳೆ, ನಿಜಕ್ಕೂ ಹೇಗೆ ಸಂತೋಷವಾಗಿದ್ದಾಳೆ. ರಾಮ್ ಏನು ಹೇಳುವಷ್ಟರಲ್ಲಿ ಖಲೀದ್ ಹೊರಗೆ ಬರೋದನ್ನು ಕಬೀರ್ ನೋಡಿ ನಡಿ ಹೋಗೋಣ ಅಂತ ಖಲೀದ್ ಹಿಂದೆ ಹೋಗ್ತಾನೆ ಕಬೀರ್. ತಕ್ಷಣ ಅಲ್ಲಿಗೆ ರಿಹಾನ್ ಬಂದಿದ್ದರಿಂದ ರಾಮ್ ಮತ್ತು ರಿಹಾನ್ ಇಬ್ಬರು ಕಬೀರ್ ಕಾರ್ನಲ್ಲಿ ಕೂತು ಖಲೀದ್ ಕಾರನ್ನು ಹಿಂಬಾಲಿಸ್ತಾರೆ. ಸಂಜೆ ಕಾರ್ ಖಲೀದ್ ಕಾರ್ಗಿಂತ ಮುಂಚೆ ಇರುತ್ತೆ. ಇನ್ನೊಂದು ಕಡೆ ಸುಮೇಧ್ ಮತ್ತು ಆರೋಹಿ ಕೂಡ ಕಾರ್ನಲ್ಲಿರ್ತಾರೆ. ಸುಮೇಧ್ ಕಾರ್ ಓಡಿಸ್ತಿರ್ತಾನೆ. ಆರೋಹಿ ಪದೇ ಪದೇ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ನೀನು ಹೀಗೆ ಹಿಂದೆ ತಿರುಗಿ ನೋಡಿದ್ರೆ ಏನಾಗುತ್ತೆ, ನಾನು ಅಪ್ಕೊಂಡು ಒಂದು ಮುತ್ತು ಕೊಟ್ರೆ ನಂಗೆ ಸ್ವಲ್ಪ ಶಕ್ತಿ ಬರುತ್ತೆ ಅಲ್ವಾ ಅಂತ ಸುಮೇಧ್. ಸುಮೇಧ್, ಈಗ ವಜ್ರಗಳು ಎಲ್ಲಿದೆ ಅಂತ ಎಲ್ರಿಗೂ ತಿಳಿದಿದೆ ಅಂದಮೇಲೆ ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ, ಅದಕ್ಕೆ ನಾವು ಜಾಗರೂಕರಾಗಿರಬೇಕು, ಇಲ್ಲದಿದ್ದರೆ ನಮ್ಗೆ ತೊಂದರೆ ಆಗುತ್ತೆ ಅಂತಾಳೆ. ಹಾಗಾದರೆ ನನ್ನ ಬಂಗಾರಕ್ಕೆ ಭಯ ಆಗ್ತಿದೆಯಾ? ಸುಮೇಧ್ ಕಡೆ ನೋಡ್ತಾ, ನನ್ನ ಭಯ ನನ್ನ ಬಗ್ಗೆ ಅಲ್ಲ, ನನ್ನ ಭಯವೆಲ್ಲ ನಿನ್ನ ಬಗ್ಗೆ. ನಾನು ನಿನ್ನನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಚಿಂತಿಸ್ಬೇಡ ಬಂಗಾರ, ನಾನು ನಿನ್ನಿಂದ ಯಾವತ್ತೂ ದೂರ ಆಗಲ್ಲ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಯಾಕಂದರೆ ನೀನಿಲ್ಲದೆ ನಾನಿರಲಾರೆ ಅಂತಾನೆ. ಸುಮೇಧ್ ಕೈ ಹಿಡಿದು ಅವನ ಭುಜದ ಮೇಲ್ತಾಲಿ ಆನಿಸಿ ರಸ್ತೆ ಕಡೆ ನೋಡ್ತಾಳೆ. ಅಷ್ಟರಲ್ಲಿ ಯಾರೋ ಕಾರಿನ ಮೇಲೆ ಗುಂಡು ಹಾರಿಸಿದಾಗ ಆಘಾತದಿಂದ ಸುಮೇಧ್ ಕಡೆ ನೋಡಿ ಹಿಂದೆ ತಿರುಗಿ ನೋಡ್ತಾಳೆ. ಶೂಟ್ ಮಾಡಿದ್ದು ಖಲೀದ್ ಬಂಗಾರ ಅಂತಾನೆ ಸುಮೇಧ್. ಓಹೋ, ಹಾಗಾದರೆ ಇದು ನನ್ನ ಸಮಯ ಅಂತ ತನ್ನ ಚಪ್ಪಲಿ ಪಟ್ಟಿಯಲ್ಲಿ ಅಡಗಿಸಿದ್ದ ಗನ್ ತೆಗೆದು ಖಲೀದ್ ಕಾರ್ ಟೈರ್ ಕಡೆ ಗುರಿ ಇಟ್ಟು ಶೂಟ್ ಮಾಡ್ತಾಳೆ. ತಕ್ಷಣ ಖಲೀದ್ ಕಾರ್ ನಿಂತು ಹೋಗುತ್ತೆ. ಕೋಪದಿಂದ ಸ್ಟೀರಿಂಗ್ ಗುದ್ದಿ ಬ್ಲಡಿ ಅಂತ ಒಂದು ವೇಳೆ ಅವಳ ಅವಶ್ಯಕತೆ ಇಲ್ದಿದ್ರೆ ಈ ಹೊತ್ತಿಗೆ ಅವಳು ನನ್ನ ಕೈಯಲ್ಲಿ ಸಾಯ್ತಿದ್ಲು ಅಂತ ಕಾರ್ನಿಂದ ಕೆಳಗಿಳಿದು ಹಿಂದೆ ಬರ್ತಿದ್ದ ಇನ್ನೊಂದು ಕಾರ್ನಲ್ಲಿ ಕೂತ್ಕೊಳ್ತಾನೆ ಖಲೀದ್. ವಜ್ರಗಳಿರೋ ಜಾಗದ ಹತ್ತಿರ ಸುಮೇಧ್ ಕಾರ್ ನಿಲ್ಲಿಸಿ ಆರೋಹಿ ಕೈ ಹಿಡಿದು ಒಳಗೆ ಕರೆದೊಯ್ತಾನೆ. ಬಂಗ್ಲೆ ಆ ವಿಲ್ಲಾದೊಳಗೆ ಹೋಗಿ ಒಂದು ರೂಮ್ ಹೋದ ತಕ್ಷಣ ಪುಸ್ತಕದ ರ್ಯಾಕ್ ಹತ್ರ ಒಂದು ಪುಸ್ತಕವನ್ನು ಪಕ್ಕಕ್ಕೆ ಸರಿಸಿ ಬಟನ್ ಒತ್ತಿದ ತಕ್ಷಣ ಗೋಡೆ ತೆರೆದುಕೊಳ್ಳುತ್ತೆ. ಅದನ್ನು ನೋಡಿ ಆರೋಹಿ ಆಘಾತದಿಂದ ಸುಮೇಧ್ ಕಡೆ ನೋಡ್ತಾಳೆ. ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟು ಕೆನ್ನೆಯನ್ನು ಮೆಲ್ಲಕ್ಕೆ ಸವರಿ, ಇಷ್ಟೊಂದಂಗಾಗ್ಬಿಡ ಬಂಗಾರ, ಇದು ಕೇವಲ ವಜ್ರಗಳ ಸುರಕ್ಷತೆಗಾಗಿ ನಮ್ಮ ತಾತ ಮಾಡಿದ ಲಾಕರ್ ಅಷ್ಟೇ, ಬಾ ಹೋಗೋಣ ಅಂತ ಒಳಗೆ ಕರೆದೊಯ್ತಾನೆ. ಒಳಗೊಂದು ದೊಡ್ಡ ಲಾಕರ್ ಬಾಗಿಲಿರುತ್ತೆ. ಸುಮೇಧ್ ಆರೋಹಿ ಕಣ್ಣುಗಳ ಕಡೆ ನೋಡ್ತಾ, ಕಣ್ಣುಗಳನ್ನ ಸ್ಕ್ಯಾನ್ ಮಾಡೋ ಸಮಯ ಬಂದಿದೆ ಬಂಗಾರ ಅಂದ ತಕ್ಷಣ ಆ ಲಾಕರ್ ಬಾಗಿಲ ಹತ್ರ ಹೋಗಿ ನಿಲ್ತಾಳ ಆರೋಹಿ. ಹಿಂದಿನಿಂದ ಅವಳನ್ನ ಅಪ್ಕೊಂಡು ಭುಜದ ಹತ್ರ ಮುತ್ತಿಡ್ತಾನೆ ಸುಮೇಧ್. ಆರೋಹಿ ಸ್ಕ್ಯಾನರ್ ಕಡೆ ನೋಡಿದ ತಕ್ಷಣ ಲಾಕರ್ ಅವಳ ಕಣ್ಣನ್ನು ಗುರುತಿಸಿ 2 ನಿಮಿಷಗಳ ನಂತರ ಬಾಗಿಲು ತೆರೆಯುತ್ತೆ. ಆದರೆ ಸುಮೇಧ್ಗೆ ಅದರ ಬಗ್ಗೆ ಲಕ್ಷ್ಯವಿರಲ್ಲ, ಯಾಕಂದರೆ ಅವನು ಆರೋಹಿಯನ್ನು ಚುಂಬಿಸೋದ್ರಲ್ಲಿ ನಿರತನಾಗಿದ್ದ. ಸುಮೇಧ್ ಕಡೆ ನೋಡ್ತಾ, ಲಾಕರ್ ತೆರೆದಿದೆ ಅಂತಾಳೆ. ಮುತ್ತಿನಿಂದ ಅವಳ ಕುತ್ತಿಗೆಯನ್ನು ಕಚ್ಚಿ, ನನಗೆ ನಿನ್ನನ್ನು ಈಗಲೇ ತಿನ್ಬೇಕನ್ನಿಸ್ತಿದೆ ಬಂಗಾರ ಅಂತಾನೆ. ಕಾಮುಕ ಅಂತ ಸುಮೇಧ್ ಕೆನ್ನೆ ಇಳಿತಾಳ ಆರೋಹಿ. ಕೇವಲ ನಿನಗಾಗಿ ಮಾತ್ರ ಬಂಗಾರ ಅಂತ ಆರೋಹಿ ಕೈ ಹಿಡಿದು ಲಾಕರ್ ಒಳಗೆ ಕರೆದೊಯ್ದು ಗಾಜಿನ ಗೋಡೆ ತೆರೆದು ಅದರಲ್ಲಿರೋ ವಜ್ರಗಳ ಬಾಕ್ಸ್ ತೆಗೆದುಕೊಳ್ತಾನೆ. ಯಾವುದು ನನ್ನದೋ ಅದು ನನ್ನ ಹತ್ತಿರ ಬಂದೇ ಬಿಟ್ಟಿದೆ ಬಂಗಾರ ಅಂತ ಕ್ರೂರವಾಗಿ ನಗ್ತಾ ಬಾಕ್ಸ್ ಕಡೆ ನೋಡ್ತಾನೆ. ಸರಿ, ಆದ್ರೆ ಈಗ ನಡಿ, ಇಲ್ಲಿಂದ ಹೋಗೋಣ, ಇಲ್ದಿದ್ರೆ ಆ ಖಲೀದ್ ಕೂಡ ಇಲ್ಲಿಗೆ ಬರ್ತಾನೆ. ಆ ಮಾತಿಗೆ ಸುಮೇಧ್ ಮುಖದಲ್ಲಿ ಕ್ರೂರವಾದ ನಗು ಮೂಡುತ್ತೆ. ಖಲೀದ್ ಕಾರ್ ಬಂದು ವಿಲ್ಲಾ ಹತ್ರ ನಿಲ್ಲುತ್ತೆ. ವಿಲ್ಲಾ ಕಡೆ ಕೋಪದಿಂದ ನೋಡ್ತಾ, ಆ ವಜ್ರಗಳನ್ನ ನನ್ನದಾಗಿಸ್ಕೊಳ್ಳೋದು ನಾನು ತುಂಬ ವರ್ಷಗಳಿಂದ ಕಾದಿದ್ದೀನಿ, ನೀನು ನನ್ನಿಂದ ಆ ವಜ್ರಗಳನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಕಿಂಗ್ ಅಂತ ವಿಲ್ಲಾ ಒಳಗೆ ಹೋಗ್ತಾನೆ. ಕಬೀರ್, ರಿಹಾನ್, ರಾಮ್ ಕೂಡ ಖಲೀದ್ ಹಿಂದೆ ರಹಸ್ಯವಾಗಿ ಹೋಗ್ತಾರೆ. ಅಷ್ಟರಲ್ಲಿ ಹಠತ್ತಾಗಿ ಹಿಂದೆ ತಿರುಗಿ, ಓ ನೀವಿಬ್ರು ಕೂಡ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾನೆ ಖಲೀದ್. ಅಂದರೆ ನಾವು ನಿನ್ನ ಹಿಂದೆ ಬಂದಿದ್ದೀವಿ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾನೆ ಕಬೀರ್. ನನಗೆಲ್ಲ ಗೊತ್ತು, ನೀವಿಬ್ರು ಪೊಲೀಸ್ ಏಜೆಂಟ್ ಅಂತ ಕೂಡ ಗೊತ್ತು ಅಂತ ಖಲೀದ್ ಹೇಳಿದಾಗ
ಅವರೊಬ್ಬರ ಮುಖವನ್ನೊಬ್ಬರು ನೋಡ್ಕೊಳ್ತಾರೆ. ಅಷ್ಟರಲ್ಲೇ ಖಲೀದ್ ಗನ್ ತೆಗೆದು ರಿಹಾನ್ ಕಡೆ ಗುರಿ ಇಟ್ಟು, ನೀನು ಸುಮೇಧ್ನ ಸ್ವಂತ ತಮ್ಮನಾಗಿದ್ರೂ ಅವನಿಗೆ ವಿರುದ್ಧವಾಗಿದೆಯಾ? ಹಾಗಾದರೆ ಶತ್ರು ಎಲ್ಲೋ ಇಲ್ಲ, ಅವನ ಮನೆಯಲ್ಲಿ ಅವನ ತಮ್ಮನ ರೂಪದಲ್ಲಿ ಇದ್ದಾನೆ ಅಂತ ಅರ್ಥ. ಪರವಾಗಿಲ್ಲ ಅಂತ ರಿಹಾನ್ಗೆ ಶೂಟ್ ಮಾಡುವಷ್ಟರಲ್ಲಿ ಖಲೀದ್ಗೆ ಗನ್ ಗುರಿ ಇಟ್ಟು, ಶತ್ರುಗಳು ನಿನಗೂ ಇದ್ದಾರೆ ಖಲೀದ್, ಆದರೆ ನಿನಗೆ ನೋಡ್ತಿಲ್ಲ ಅಂತಾನೆ ಸಂಜಯ್. ಅಷ್ಟರಲ್ಲೇ ಹಿಂದಿನಿಂದ ಮೊಣಕೈಯಿಂದ ಸಂಜಯ್ ಹೊಟ್ಟೆಗೆ ಗುದ್ದುತ್ತಾನೆ ಖಲೀದ್. ಸಂಜಯ್ ಗನ್ ಕೆಳಗೆ ಬಿದ್ದು ಹೋಗುತ್ತೆ. ಅವರಿಬ್ಬರ ನಡುವೆ ಜಗಳ ಶುರುವಾದಾಗ ರಿಹಾನ್, ನೀನು ಇಲ್ಲಿರೋ ಸುರಕ್ಷಿತವಾಗಲ್ಲ, ಇಲ್ಲಿಂದ ಹೋಗ್ಬಿಡು ಅಂತಾನೆ. ಏನು ನಾನು ಇಲ್ಲಿಂದ ಹೋಗಲ್ಲ, ನಿಮ್ಮನ್ನು ಬಿಟ್ಟು ನಿಜಕ್ಕೂ ಹೋಗಲ್ಲ ಅಂತಾನೆ. ನೋಡ್ರಿ ರಿಹಾನ್, ಇಲ್ಲಿ ಏನಾದರೂ ನಡೆದ್ರೆ ನಾವು ಹೊರಗೆ ಬರಬಲ್ವೋ, ಆದರೆ ನೀನು ಸುಮೇಧ್ ಇದ್ರೂ ಬರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಲ್ಲಿಂದ ಹೋಗ್ಬಿಡು ಅಂತ ಹೇಳಿದ ತಕ್ಷಣ ಅಲ್ಲಿಂದ ರಿಹಾನ್ ಹೊರಟು ಹೋಗ್ತಾನೆ. ಈಗ ನಾವು ಏನು ಮಾಡೋಣ ಅಂತ ರಾಮ್ ಕೇಳೋಷ್ಟರಲ್ಲಿ ಯಾರ್ದು ಚಪ್ಪಾಳೆ ಶಬ್ದ ಕೇಳಿಸಿ ಎಲ್ಲರೂ ಅತ್ತ ಕಡೆ ನೋಡ್ತಾರೆ. ಸುಮೇಧ್ ಚಪ್ಪಾಳೆ ತಡ್ತಾ ಅವರ ಮುಂದೆ ಬರ್ತಾರೆ. ಅವನ ಜೊತೆ ಆರೋಹಿ ಕೂಡ. ಕೋಪದಿಂದ ಸುಮೇಧ್ ಕಡೆ ನೋಡ್ತಾ, ವಜ್ರಗಳು ಎಲ್ಲಿವೆಯೋ ಹೇಳು ಅಂತ ಕೇಳ್ತಾನೆ ಖಲೀದ್. ಗೌರವ ಎಲ್ಲಿ? ಯಾರಾದರೂ ನಂಗೆ ಗೌರವ ಕೊಡದಿದ್ರೆ ನನಗೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಅಂತ. ರೆಸ್ಪೆಕ್ಟ್ ಮೈ ಫುಟ್. ಆ ಮಾತು ಕೇಳಿದ ತಕ್ಷಣ ಕಣ್ಣು ಮುಚ್ಕೊಳ್ತಾನೆ ಸುಮೇಧ್. ಅಷ್ಟರಲ್ಲಿ ಸಂಜಯ್ ಸುಮೇಧ್ ಹತ್ರ ಬಂದು ಆರೋಹಿ ಕೈ ಹಿಡಿದು ತನ್ನ ಕಡೆ ಎಳಿತಾನೆ. ಆರೋಹಿ ಇನ್ನೊಂದು ಕೈನ ಸುಮೇಧ್ ಹಿಡಿದು ತನ್ನ ಕಡೆ ಗಟ್ಟಿಯಾಗಿ ಎಳಿತಾನೆ. ಹಲ್ಲು ಕಚ್ತಾನ. ತಂಗಿ ಕೈ ಬಿಡು ಕಿಂಗ್ ಅಂತ ಕಿರ್ಚ್ತಾನೆ. ತಂಗಿ, ನಿಮ್ಮಿಬ್ಬರ ಸಂಬಂಧದಿಂದ ನನಗೇನು ತೊಂದರೆ ಇಲ್ಲ, ಇವಳು ನನ್ನ ಹೆಂಡತಿ ಅಂತ ಆರೋಹಿನ್ ತನ್ನ ಹತ್ರ ಎಳ್ಕೊಂಡಾಗ ಅವಳು ಅವನ ಹೆದೆಗೆ ಬಂದು ವಾಲ್ತಾಳೆ. ನಿನ್ನ ನಾಟಕ ಸಾಕು ಅಂತ ಗನ್ ತೆಗೆದು ಆರೋಹಿ ಕಡೆ ಶೂಟ್ ಮಾಡೋ ಸಮಯದಲ್ಲಿ ಖಲೀದ್ ಕೈ ಮೇಲೆ ಶೂಟ್ ಮಾಡ್ತಾನೆ. ಹೇ ಅಂತ ಕಬೀರ್ ಮುಖಕ್ಕೆ ಒಂದು ಗುದ್ದು ನೀಡ್ತಾನೆ ಕಬೀರ್ ಕೂಡ ತಿರುಗು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಆ ಯುದ್ಧ ನಡೀತಿರೋ ಸಮಯದಲ್ಲಿ ನಿಮ್ಮೆಲ್ಲರ ಜಗಳ ಮುಗಿದ್ರೆ ನನ್ನ ಮಾತು ಕೇಳ್ತೀರಾ ಅಂತಾನೆ. ಎಲ್ಲರೂ ಕೂಡ ಸುಮೇಧ್ ಕಡೆ ನೋಡ್ತಾರೆ. ನಾನು ಯಾವುದಕ್ಕಾಗಿ ಇಲ್ಲಿಗೆ ಬಂದಿದ್ನೋ ಅದು ನನಗೆ ಸಿಕ್ಬಿಟ್ಟಿದೆ ಅದಕ್ಕೆ ಅಂತ ಕ್ರೂರವಾಗಿ ನಗ್ತಾನೆ ಸುಮೇಧ್. ಅಂದರೆ ಬಾಂಬ್ ಆಕ್ಟಿವೇಟ್ ಅಂತ ದಂಗಾಗಿ ಸುಮೇಧ್ ಕಡೆ ನೋಡ್ತಾನೆ ಸಂಜಯ್. ಆ ಮಾತಿಗೆ ಸುಮೇಧ್ ಕಡೆ ನೋಡ್ತಾ, ಇದೆಲ್ಲ ಏನು, ಬಾಂಬ್ ಇಲ್ಲಿ ಹೇಗೆ ಅಂತ ಕೇಳ್ತಾಳೆ ಆರೋಹಿ ಕಡೆ ನೋಡಿ 3, 2, 1 ಅಂದ ತಕ್ಷಣ ಲಾಕರ್ನ ಹಿಂಭಾಗದಲ್ಲಿ ಬಾಂಬ್ ಸ್ಫೋಟಗೊಳ್ಳುತ್ತೆ. ಬಾಂಬ್ ಸ್ಫೋಟವಾದ ತಕ್ಷಣ ಎಲ್ಲರೂ ದಂಗಾಗಿ ಹೋಗ್ತಾರೆ. ಅಂದರೆ ಆರೋಹಿ ಆ ಲಾಕರ್ ತೆರೆದಿದ್ದಾಳೆಯೇ? ಹಾಗಾದರೆ ವಜ್ರಗಳು ಎಲ್ಲಿವೆ ಅಂತ ಕೇಳ್ತಾನೆ ಖಲೀದ್. ಅಂದರೆ ಆರೋಹಿ ಇಲ್ಲಿಗೆ ಲಾಕರ್ ತೆರೆಯಲು ಬಂದಿದ್ದಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಕಬೀರ್. ಹಾಗಾದರೆ ಆ ಲಾಕರ್ನ ಕೀ ಆರೋಹಿ ಎಂದರ್ಥ ಅಂತ ಅಂದ್ಕೊಳ್ತಾನೆ. ಆರೋಹಿ ಕೈ ಹಿಡಿದು ಮೊದಲ ಸ್ಫೋಟ ಲಾಕರ್ ರೂಮ್ನಲ್ಲಿ ಆಗಿದೆ, ಈಗ ಮುಂದಿನ ಸ್ಫೋಟ ಇಲ್ಲಿ ನಡೆಯುತ್ತೆ. ಸ್ಫೋಟವಾದ ಮೇಲೆ ಎಲ್ಲರೂ ಪುಡಿ ಪುಡಿ ಅಂತಾನೆ ಸುಮೇಧ್. ಕಬೀರ್ ಮತ್ತು ರಾಮ್ ಕಡೆ ನೋಡ್ತಾ, ನೀವಿಬ್ರು ಇಲ್ಲಿಂದ ಹೊರಡಿ ಅಂತಾಳ ಆರೋಹಿ. ನಿನ್ನ ಇಲ್ಲಿ ಬಿಟ್ಟು ನಾವೆಲ್ಲಿಗೆ ಹೋಗೋಣ ಅಂತಾನೆ ರಾಮ್. ಕಬೀರ್ ರಾಮ್ ಕೈ ಹಿಡಿದು ನಡಿ ಇಲ್ಲಿಂದ ಅಂತ ಹೇಳಿದಾಗ ಆಘಾತದಿಂದ ಕಬೀರ್ ಕಡೆ ನೋಡ್ತಾನೆ ರಾಮ್ ಏನು ಹೇಳುವಷ್ಟರಲ್ಲಿ ಅವನ ಕೈ ಹಿಡಿದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಕಬೀರ್. ನೋಡಿದ್ದೆ ಬಂಗಾರ, ನಿನ್ನ ಸೀನಿಯರ್ ನಿನ್ನ ಬಿಟ್ಟು ಹೇಗೋದ ಅಂತ ಅವಳ ಕಿವಿಯಲ್ಲಿ ಮೆಲ್ಲಗೆ ಹೇಳ್ತಾನೆ. ನನಗೇನು ಚಿಂತೆ ಇಲ್ಲ ಅಂತ ಸಂಜಯ್ ಕಡೆ ನೋಡ್ತಾಳೆ ಆರೋಹಿಯನ್ನು ತನ್ನ ಕಡೆ ತಿರುಗಿಸಿ, ನಾನು ನಿನ್ನ ಹತ್ರ ಇದ್ದಾಗ ನಿನ್ನ ನೋಟ ಕೇವಲ ನನ್ನ ಮೇಲೆ ಇರಬೇಕು ಅಂತ ಸುಮೇಧ್. ಯಾಕಂದರೆ ನೀನು ನನ್ನವಳು, ಕೇವಲ ನನ್ನವಳಷ್ಟೇ ಅಂತ ಸುಮೇಧ್. ನಿಮ್ಮಿಬ್ಬರನ್ನ ನಾನು ನಿಜಕ್ಕೂ ಬಿಡೋದಿಲ್ಲ ಅಂತ ಕೋಪದಿಂದ ಹೇಳ್ತಾನೆ ಖಲೀದ್. ಮೊದಲು ನೀನು ಬದುಕು ತೋರಿಸು, ಆಮೇಲೆ ನಮ್ಮನ್ನು ಕೊಲ್ಲೋ ಪ್ಲ್ಯಾನ್ ಮಾಡು ಅಂತ ಸುಮೇಧ್ ಹೇಳಿದ ತಕ್ಷಣ ವಜ್ರಗಳು ಎಂದಿಗೂ ನನ್ನದೇ ಕಿಂಗ್ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಖಲೀದ್. ಸಂಜಯ್ ನೋಟ ಮಾತ್ರ ಆರೋಹಿ ಮೇಲೆ ಇರುತ್ತೆ. ಆರೋಹಿ ಬಗ್ಗೆ ಮಾತ್ರ ಅವನಿಗೆ ಆತಂಕ ಇರುತ್ತೆ. ಸುಮೇಧ್ ಆರೋಹಿ ಕಡೆ ನೋಡ್ತಾ, ನೀನು ಹೊರಗೆ ಹೋಗಲ್ವಾ ಬಂಗಾರ ಅಂತ ಕೇಳ್ತಾನೆ. ಅವನ ಕಣ್ಣುಗಳನ್ನ ನೋಡ್ತಾ, ನಾನು ನಂಬ್ತೀನಿ ಸುಮೇಧ್ ಅಂತ ಆರೋಹಿ ಹೇಳಿದಾಗ ಸಣ್ಣ ನಗು ಅವನ ಮುಖದಲ್ಲಿ ಮೂಡುತ್ತೆ. ಆರೋಹಿ ಕೈ ಹಿಡಿದು ನಡಿ ಹೋಗೋಣ ಅಂತ ಮುಂದಕ್ಕೆ ನಡೀತಾನೆ ಸುಮೇಧ್. ಅಷ್ಟರಲ್ಲಿ ಗುಂಡು ಹಾರಿಸಿದ ಶಬ್ದ ಕೇಳಿಸುತ್ತೆ. ಆರೋಹಿ ಮತ್ತು ಸಂಜಯ್ ದಂಗಾಗಿ ಎದುರಿಗೆ ನೋಡ್ತಾರೆ. ಆರ್ಯನ್ ಗನ್ ಹಿಡಿದು ಕ್ರೂರವಾದ ನಗೆಯೊಂದಿಗೆ ಸುಮೇಧ್ಗೆ ಶೂಟ್ ಮಾಡ್ತಾನೆ. ಸುಮೇಧ್ ಕೆಳಗೆ ಬಿದ್ದು ಹೋಗ್ತಾನೆ. ನಿನಗೆ ಹುಚ್ಚಿ ಆರ್ಯನ್ ಅಂತ ಕೋಪದಿಂದ ಕಿರ್ಚಿ ಕೆಳಗೆ ಕೂತು, ಸುಮೇಧ್ ನಿನಗೇನೂ ಆಗಲ್ಲ, ನಾನು ಇದನ್ನೆಲ್ಲ ನಮ್ಮ ಆಸ್ಪತ್ರೆಗೆ ಹೋಗೋಣ ಅಂತಾಳೆ. ಸುಮೇಧ್ ಕಡೆ ನೋಡಿ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಆರ್ಯನ್. ಸುಮೇಧ್ ತಲೆಯನ್ನು ತನ್ನ ಮಡಲಲ್ಲಿಟ್ಟುಕೊಂಡು, ನಿನ್ನ ಕಾಲಿಗೆ ಗುಂಡು ತಗಲಿದೆ, ನಿನಗೇನು ಆಗಲ್ಲ, ನಾನಿದ್ದೀನಿ ಅಂತ ಅಳ್ತಿರ್ತಾಳೆ ಆರೋಹಿ ಕೆನ್ನೆ ಮೇಲೆ ಕೈ ಇಟ್ಟು, ನೀನು ಇಲ್ಲಿಂದ ಹೋಗ್ಬಿಡು ಬಂಗಾರ, ಯಾಕಂದರೆ ಈಗ ಇಲ್ಲಿ ಸ್ಫೋಟವಾಗಿ ಈ ಜಾಗ ಪೂರ್ತಿ ನಾಶವಾಗಿ ಹೋಗುತ್ತೆ ಅಂತ ಸುಮೇಧ್. ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾಳೆ. ಅವಳ ಕಣ್ಣುಗಳನ್ನ ನೋಡ್ತಾ, ಒಂದು ನೆನಪಿಟ್ಟುಕೋ ಬಂಗಾರ, ನಾನು ಎದುರಿಗಿರುವವರ ಜೀವನದಲ್ಲಿ ವಿಲನ್ ಇರ್ಬೋದು, ಆದರೆ ನನ್ನ ಜೀವನಕ್ಕೆ ನಾನೇ ಹೀರೋ ಅಂತ ಸುಮೇಧ್ ಹೇಳಿದ ತಕ್ಷಣ ಸುಮೇಧ್ ಕಡೆ ಹಾಗೆ ನೋಡ್ತಿರ್ತಾಳೆ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಮತ್ತು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ಬಂಗಾರ ಅಂತ ಆರೋಹಿ ಕೈ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಅಷ್ಟರಲ್ಲಿ ಸಂಜೆ ಆರೋಹಿ ಕೈ ಹಿಡಿದು ಹೊರಗೆ ಎಳ್ಕೊಂಡು ಹೋಗ್ತಾನೆ. ಹೋಗುವಾಗಲೂ ಹಿಂದೆ ತಿರುಗಿ ಸುಮೇಧ್ ಕಣ್ಣುಗಳನ್ನೇ ನೋಡ್ತಾ ಇರ್ತಾಳೆ ಆರೋಹಿ. ಸುಮೇಧ್ ಕೂಡ ಆರೋಹಿ ಹೋಗೋದನ್ನೇ ನೋಡ್ತಿರ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ, ನನ್ನ ಕೈ ಬಿಡು, ನಾನು ಬರಲ್ಲ, ನನ್ನ ಬಿಡಿ, ನಾನು ಸುಮೇಧ್ ಹತ್ರ ಹೋಗ್ತೀನಿ ಅಂತ ಕೋಪದಿಂದ ಅಳ್ತಾಳೆ ಆರೋಹಿ. ಅಷ್ಟರಲ್ಲಿ ವಿಲ್ಲಾದಲ್ಲಿ ಬಾಂಬ್ ಸ್ಫೋಟಗೊಂಡು ಸುಮೇಧ್ ಮತ್ತು ವಜ್ರಗಳ ಜೊತೆ ಆ ವಿಲ್ಲಾ ಗಾಳಿಯಲ್ಲಿ ಹಾರುತ್ತೆ. ಅದನ್ನು ನೋಡಿದ ಆರೋಹಿ ಗಟ್ಟಿಯಾಗಿ ಸುಮೇಧ್ ಅಂತ ಕಿರ್ಚಿ ಮೊಣಕಾಲು ಊರಿ ಕೆಳಗೆ ಕೂತು ಬಿಡ್ತಾಳೆ. ತಕ್ಷಣ ಮೇಲೆದ್ದು ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಆ ವಿಲ್ಲಾ ಕಡೆ ನೋಡ್ತಾಳೆ ಆರೋಹಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನೆಲ್ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.